ಲರ್ನಿಂಗ್ ನಿಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ಏನೋ 25/1/2026ರಂದು 25/1/2026ರಂದು ಏನು ಪರೀಕ್ಷೆ ನಡೆದಿತ್ತು, SDA ಆಗಿರ್ಬೋದು ಮತ್ತು ಕಂಡಕ್ಟರ್ ಆಗಿರ್ಬೋದು, ಇನ್ನು ಉಳಿದಂತೆ ಜೂನಿಯರ್ ಅಸಿಸ್ಟೆಂಟು ಮತ್ತು ಕಿರಿಯ ಲೆಕ್ಕ ಈ ಪರೀಕ್ಷೆಯ ಒಂದು ನಾನಸಿಕೆ ವಿಭಾಗದ ಪರೀಕ್ಷೆ ನಡೆದಿತ್ತು. 300ಕ್ಕೂ ಹೆಚ್ಚು ಹುದ್ದೆಗಳ ಒಂದು ಪರೀಕ್ಷೆ. ಇವುಗಳ ಒಂದು ಅಂತಿಮ ಒಂದು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಎಷ್ಟು ಜನ ಈ ಒಂದು ಎಕ್ಸಾಮ್ಗೆ ಹಾಜರಾಗಿದ್ದಾರೆ ಎಂಬುದನ್ನು ಇಲ್ಲಿ ನೀವು ತಿಳ್ಕೊಬೋದು. ನೀವು ಯಾವ ಪೋಸ್ಟಿಗೆ ಹಾಕಿದ್ದೀರಾ, PDF ಇದೆ ಸಪ್ರೇಟಾಗಿ. ಓಕೆ, ನಿಗಮ ವೈಸು ಸಪ್ರೇಟ್ PDF ಗಳಿವೆ. ಆ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ನೀವು ನೋಡ್ಕೋಬೋದು. ಓಕೆ, ನಿಮ್ಮದು ಎಷ್ಟನೇ ಸ್ಥಾನದಲ್ಲಿದೆ ಸೀರಿಯಲ್ ನಂಬರಲ್ಲಿ, ಟಾಪ್ನಲ್ಲಿರುವಂಥವರು ಫೈನಲಾಗಿ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಇರುತ್ತೆ. ನೀವು ಹೇಳಿದ್ರಿ 150ಕ್ಕೂ ಹೆಚ್ಚು ತೊಗೊಂಡವರು ಇದ್ದಾರೆ ಅಂಥೇಳಿ. ಖಂಡಿತವಾಗಿಯೂ 156 ತೆಗೆದುಕೊಂಡವರು ಸಹ ಇದ್ದಾರೆ. ನೋಡಿಲಿ, 150 ತೆಗೆದುಕೊಂಡವರು ಈ ಜೂನಿಯರ್ ಅಸಿಸ್ಟೆಂಟ್ ಅನ್ನೋ ಪೋಸ್ಟಲ್ಲಿ 3 ಜನ ಇದ್ದಾರೆ. ಈ 3 ಜನನೂ ಕ್ವಾಲಿಫೈ ಆಗ್ತಾರೆ. ಓಕೆ, ಇನ್ನು SDA ಎಲ್ಲ ಒಂದು ಹುದ್ದೆಗಳನ್ನ ನೋಡ್ಕೊಂತ ಹೋದಾಗ ಜಾಸ್ತಿ ಜನನೇ 150ಕ್ಕೂ ತೆಗೆದುಕೊಂಡವರು ಸಹ ಇದ್ದಾರೆ ಸ್ನೇಹಿತರೆ. ನೀವೇನು ಅಂದ್ಕೊಂಡಿದ್ದೀರಾ ಕಡಿಮೆ ಅಂಕಗಳನ್ನ ಪಡ್ಕೊಂಡಿದ್ದಾರೆ, 150 ಪಡ್ಕೊಂಡಿಲ್ಲ ಅಂತ, ಆಲ್ಮೋಸ್ಟ್ ಎಲ್ಲರೂ ಸಹ 150 ಸಮೀಪ ಇದ್ದಾರೆ. ಇನ್ನು ಕೆಲವರು 140. ಓಕೆ, 140 ಪಡ್ಕೊಂಡವರು ಸರಿ ಸುಮಾರು ಒಂದು 28 ಜನ ಇದ್ದಾರೆ ಜೂನಿಯರ್ ಅಸಿಸ್ಟೆಂಟಲ್ಲಿ. ಒಂದು 130ಕ್ಕೂ ಹೆಚ್ಚು ಪಡ್ಕೊಂಡವರು ಒಂದು ಏನಿಲ್ಲ ಅಂತಂದ್ರೆ ಒಂದು 165 ಜನ ಇದ್ದಾರೆ. ಓಕೆ, ಈ 165 ಜನದಲ್ಲೇ ಸೆಲೆಕ್ಟ್ ಆಗ್ತಾರೆ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಸಹ ಒಂದು ನಿಮ್ಮ ಕ್ಯಾಟಗರಿ ವೈಸು ಕ್ಯಾಟ್ ಆಫನ್ನು ಈಗಲೂ ನೋಡೋಕೆ ಹೋದ್ರೆ ನಿಮ್ಮದು ಎಕ್ಸ್ಪೆಕ್ಟೆಡಾಗಿ ಎಷ್ಟು 120+ ಇತ್ತು ಅಂತಂದರೆ ಸೇಫಲ್ಲಿ ಇದ್ದೀರಾ ಅಂತೇಳಿ ಅರ್ಥ. 120+ ಯಾಕೆ ಅಂತಂತಂದರೆ ಕೆಲವೊಂದು ಕ್ಯಾಟಗಿರಿಯಲ್ಲಿ ಕಡಿಮೆ ಇದ್ದಂಥದ್ದು. ಈಗ ನೀವು ಜನರಲ್ ಕ್ಯಾಟಗಿರಿ ಆಗಿದ್ದರೆ ನಿಮ್ಮದು 145+ ಇರಬೇಕು. 140 ಇತ್ತು ಅಂತಂದರೆ ನೀವು 1:3 ಬರ್ತೀರ ಸ್ನೇಹಿತರೆ. ಓಕೆ, ಇಲ್ಲ ಅಂತಂದರೆ ನೀವು 1:3 ಬರುವಂಥ ಸಾಧ್ಯತೆ ಇಲ್ಲ. ಯಾಕಂತಂತಂದರೆ ಪೋಸ್ಟು ಸಹ ಕಡಿಮೆ ಇವೆ. ಹಾಗಾಗಿ ನೀವೇನಾದರೂ ಸಹ ಜನರಲ್ ಇದ್ದರೆ 140+ ಇದ್ರಿ ಅಂತಂದರೆ ನೀವು ಫೈನಲಲ್ಲಿ ಅಂದರೆ 1:3 ಬರ್ತೀರ. ಫೈನಲಿಸ್ಟ್ ಅಂತಲ್ಲ, ಫೈನಲಲ್ಲಿ ಬರಬೇಕಂತಂದರೆ ನೀವು ಯಾರಲ್ಲಿ ಫೈನಲಲ್ಲಿ ಸೆಲೆಕ್ಟ್ ಆಗ್ತೀರಿ ಎಂಬುದನ್ನು ನೀವು ಇವಾಗಲೇ ನೋಡ್ಕೋಬೋದು. ನೋಡಿ, ಈಗಾಗಲೇ ಅವರು ಸ್ಕೋರ್ ಕಾರ್ಡ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಯಾರ್ದು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತೇಳಿ. ಇದರನುಸಾರ ನೋಡ್ಕೋಬೋದು ನೀವು ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ, ಯಾರ್ದಿದೆ ಅಂಥೇಳಿ. ಅದರ ಅನುಸಾರ ನೀವು ಏನು ಮಾಡ್ಬೋದು ಅಂತಂತಂದರೆ ಆಯ್ಕೆ ಆಗ್ಬೋದು. ಓಕೆ, ಹಾಗಾಗಿ ಯಾರ್ದೆಲ್ಲ ಎಷ್ಟು ಸ್ಕೋರ್ ಆಗಿದೆ ಎಂಬುದನ್ನು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಓಕೆ, ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಅಂತೇಳಿ ಕಾಮೆಂಟ್ ಮಾಡಿ. ನಾನು ನಾಳೆ ಬೆಳಗ್ಗೆ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಕಟ್ ಆಫ್ ವಿಡಿಯೋನ ವಿತ್ ಕ್ಯಾಟಗರಿ ವೈಸು ಮಾಡ್ತಾ ಹೋಗ್ತೀನಿ. ಯಾಕಂತಂದರೆ ಇವಾಗ ನಮಗೆ ಸ್ಕೋರ್ ಕಾರ್ಡು ಗೊತ್ತಾಗಿದೆ, ನಮ್ಮ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ. ಹಾಗಾಗಿ ಯಾರ್ದು ಎಷ್ಟು ಜನ ಎಷ್ಟು ಸ್ಕೋರ್ ಮಾಡಿದ್ದಾರೆ ಎಂಬ ಒಂದು ಆಧಾರದ ಮೇಲೆ ನಾವು ಡೀಟೇಲಾಗಿ ಕಟ್ ಆಫನ್ನು ಅನಾಲಿಸಿಸ್ ಮಾಡ್ಬೋದು ಈಗ. ಓಕೆ, ಹಾಗಾಗಿ ಯಾರೆಲ್ಲ ನೋಡ್ಕೊಂಡಿಲ್ವೋ ನೋಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ PDF ಲಿಂಕು. ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲ, ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹೋಗಿ ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತಾ, ನಾಳೆ ಬೆಳಗ್ಗೆ ಕಟ್ ಆಫ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಆಗಲೂ ಸಹ ವೀಕ್ಷಣೆ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಹಾಕಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.